ಲೋಕಸಭಾ ಚುನಾವಣೆ 2019 ಡೇಟ್ ಅನೌನ್ಸ್ ಆಗಿದೆ. ಡೇಟ್ ಅನೌನ್ಸ್ ಆಗಿ ಲೋಕಸಭಾ ಚುನಾವಣೆಯಲ್ಲಿ ಯಾರೆಲ್ಲ ಸ್ಪರ್ಧಿಸ್ತಾರೆ, ನೆಕ್ಸ್ಟ್ ಪ್ರಧಾನಿ ಯಾರಾಗ್ತಾರೆ, ಕರ್ನಾಟಕದ ರಾಜಕೀಯದಲ್ಲಿ ಏನೇನೆಲ್ಲ ಆಗುತ್ತೆ, ಈ ಥರದ್ದು ಒಂದಷ್ಟು ಬೆಳವಣಿಗೆಗಳು ಎಲ್ಲ ಕಡೆ ನಡೀತಾ ಇದೆ. ಒಂದು ಕಡೆ ಮೋದಿ ಅವ್ರನ್ನ ಸೋಲಿಸಬೇಕು ಅಂತ ಒಂದಷ್ಟು ಪಕ್ಷಗಳು ಒಟ್ಟಾಗಿ ಮಹಾಗಠಬಂಧನ್ ಮಾಡ್ಕೊಂಡಿದ್ರೆ, BJP ಜೊತೆ ಸೇರ್ಕೊಂಡಿರೋ ಒಂದಷ್ಟು ಪಕ್ಷಗಳು ಮತ್ತೆ ಮೋದಿ ಅವ್ರನ್ನೇ ಪ್ರಧಾನಿ ಮಾಡಬೇಕು ಅಂತ ಹೊಡೆದಾಡ್ತಾ ಇದ್ದಾರೆ. ಇನ್ನು ಈ ರೀತಿ ರಾಜಕೀಯ ಹೊಡೆದಾಟ ಏನಿದೆ ಎಲ್ಲ ರಾಜ್ಯಗಳಲ್ಲೂ ಇಡೀ ದೇಶ ತುಂಬ ಈಗ ಆಲ್ರೆಡಿ ನಡೀತಾ ಇದೆ. ಇವ್ರ ಮೇಲೆ ಅವರು ಆರೋಪ ಮಾಡೋದು, ಅವ್ರ ಮೇಲೆ ಇವರ ಆರೋಪ ಮಾಡೋದು. ಬಟ್ ನಾನು ಕರ್ನಾಟಕದ ಸಿಚುವೇಶನ್ನ ಒಂದು ಎಕ್ಸ್ಪ್ಲೈನ್ ಮಾಡೋದಕ್ಕೆ ನಿಮಗೆ ಇವತ್ತು ಬಂದಿದ್ದೀನಿ. ಕರ್ನಾಟಕದಲ್ಲಿ ರಾಜಕೀಯವಾಗಿ ಯಾವ ರೀತಿ ಸಿಚುವೇಶನ್ ಇದೆ, ಕರ್ನಾಟಕದಲ್ಲಿ ಏನೇನೆಲ್ಲ ನಡೀತಾ ಇದೆ, ದೇವೇಗೌಡರು ಕರ್ನಾಟಕದ ರಾಜಕೀಯದಲ್ಲಿ ಯಾವ ರೀತಿಯ ದಾಳಗಳನ್ನು ಉರುಳಿಸಿದ್ದಾರೆ. ಚುನಾವಣಾ ಆಯೋಗ ಲೋಕಸಭಾ ಚುನಾವಣೆ 2019 ಚುನಾವಣಾ ದಿನಾಂಕವನ್ನು ಪ್ರಕಟಿಸಿದ ಬೆನ್ನಲ್ಲೇ ಕರ್ನಾಟಕದಲ್ಲಿ ಎಲ್ಲ ಕಡೆ ರಾಜಕೀಯ ಬಿರುಗಾಳಿನೇ ಬೀಸ್ತಾ ಇದೆ ಅಂತ ಹೇಳ್ಬೋದು. ಬಟ್ ಆದರೆ ಎಲ್ಲ ಕಡೆ ರಾಜಕೀಯ ಬಿರುಗಾಳಿ ಬೀಸ್ತಾ ಇದೆ. ಈ ರಾಜಕೀಯ ಬಿರುಗಾಳಿ ಬೀಸೋದ್ರ ಜೊತೆಗೆ ದೇವೇಗೌಡರು ದಿನದಿಂದ ದಿನಕ್ಕೆ ಒಂದೊಂದೇ ಎಚ್ಚರಿಕೆ ಹೆಜ್ಜೆಯನ್ನು ಇಟ್ಟಿದ್ದಾರೆ. ದೇವೇಗೌಡರು ಕರ್ನಾಟಕ ರಾಜ್ಯದಲ್ಲಿ JDS ಪಕ್ಷ ಅಸ್ತಿತ್ವದಲ್ಲಿ ಉಳಿಸ್ಕೋಬೇಕು, ಕೇಂದ್ರದ ಚುನಾವಣೆಯಲ್ಲಿ ಕೇಂದ್ರದಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬಂದರೂ ಅಲ್ಲೊಂದು ನಮ್ಮದೊಂದು ಹೆಜ್ಜೆ ಇರಬೇಕು, ರಾಜ್ಯದಲ್ಲಿ ಹೆಚ್ಚಿನ ಸೀಟ್ಗಳನ್ನು JDS ಕಡೆಯಿಂದ ಗೆಲ್ಲಿಸ್ಕೊಂಡು ಹೋಗಬೇಕು, ಈ ಥರದೊಂದಷ್ಟು ತಂತ್ರಗಳನ್ನ ಮಾಡ್ತಿದ್ದಾರೆ. ಹೀಗೆ ದೇವೇಗೌಡರು ಯಾವೆಲ್ಲ ರೀತಿ ತಂತ್ರಗಳನ್ನ ಮಾಡ್ತಿದ್ದಾರೆ, ದೇವೇಗೌಡರು ಏನೇನು ಮಾಡ್ತಾ ಇದ್ದಾರೆ ಅನ್ನೋ ಕಂಪ್ಲೀಟ್ ಡೀಟೇಲ್ನ ನಾನು ನಿಮಗೆ ಇವತ್ತು ಕೊಡ್ತೀನಿ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಕೇವಲ 2 ಕ್ಷೇತ್ರಗಳನ್ನ ಮಾತ್ರ ಗೆದ್ದಿದ್ದ JDSಗೆ ಈ ಬಾರಿಯ ರಾಜ್ಯದ ವಿಧಾನಸಭಾ ಚುನಾವಣೆಯ ಬಳಿಕ ಅದೃಷ್ಟಗಳು ಮನೆಯ ಬಾಗಿಲಿಗೆ ಹುಡುಕಿಕೊಂಡು ಬರುತ್ತಿದೆ. ಅದರಲ್ಲೂ ಕಳೆದ ಲೋಕಸಭಾ ಚುನಾವಣೆಯನ್ನ ಏಕಾಂಗಿಯಾಗಿ ಎದುರಿಸಿದ್ದ JDS ಪಕ್ಷ ಈ ಚುನಾವಣೆಯನ್ನ ತನ್ನ ದೋಸ್ತಿ ಕಾಂಗ್ರೆಸ್ ಜೊತೆ ಸೇರಿ ಎದುರಿಸುತ್ತಿರುವುದು ಹೆಚ್ಚು ಲಾಭದಾಯಕವೇ ಆಗಿರಲಿದೆ ಅನ್ನೋದರಲ್ಲಿ ಎರಡನೇ ಮಾತಿಲ್ಲ. ಇದೇ ಕಾರಣಕ್ಕಾಗಿ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸ್ಥಾನ ಹಾಗೂ ಕೇಂದ್ರದ ಲೋಕಸಭಾ ಚುನಾವಣೆಯಲ್ಲಿ 8 ಸೀಟುಗಳನ್ನು ಪಡೆದುಕೊಳ್ಳುವುದರಲ್ಲಿ ಯಶಸ್ವಿಯಾಗಿರುವ ದೊಡ್ಡಗೌಡರ ಲೆಕ್ಕಾಚಾರ ಬಲು ಜೋರಾಗಿಯೇ ಇದೆ. ದೇವೇಗೌಡರು ಯಾವಾಗಲೂ ಉರುಳಿಸುವ ದಾಳಗಳೇ ಹಾಗೆ, ಹಾವು ಸಾಯಬಾರದು ಹಾಗೂ ಕೋಲು ಕೂಡ ಮುರಿಯಬಾರದು ಎಂಬಂತೆ ಇರುತ್ತೆ. ರಾಜ್ಯದಲ್ಲಿ JDS ಪಕ್ಷ ಬಹುಮತವನ್ನ ಪಡೆಯದೇ ಇದ್ದರೂ ಪುತ್ರನನ್ನ ಮುಖ್ಯಮಂತ್ರಿ ಮಾಡಿರುವ ಗೌಡರು ಕೇಂದ್ರದಲ್ಲಿ ರಾಹುಲ್ ಗಾಂಧಿ ಪ್ರಧಾನಿಯನ್ನಾಗಿ ಮಾಡಲು ಸಹಕರಿಸುತ್ತೇನೆ ಹಾಗೂ ರಾಜ್ಯದಲ್ಲಿ BJPಯನ್ನ ಅಧಿಕಾರದಿಂದ ದೂರವಿಡುತ್ತೇನೆ ಎಂಬ ಎರಡು ಮಾತಿನಿಂದ ಇಡೀ ಕಾಂಗ್ರೆಸ್ ಪಕ್ಷವನ್ನ ಅಲುಗಾಡಿಸುತ್ತಿದ್ದಾರೆ. ಈ ತರಹ ಕೇಂದ್ರದಲ್ಲಿ ಒಂದು ರಾಷ್ಟ್ರೀಯ ಪಕ್ಷವಾಗಿರುವ ಕಾಂಗ್ರೆಸ್ನ ರಾಜ್ಯ ನಾಯಕರು ಹಾಗೂ ಹೈಕಮಾಂಡ್ ಅನ್ನೇ ಅಲುಗಾಡಿಸುವ ಶಕ್ತಿ ಇರೋದು ನಮ್ಮ ದೊಡ್ಡಗೌಡರಿಗೆ ಮಾತ್ರ. ಯಾಕಂದ್ರೆ ಲೋಕಸಭಾ ಚುನಾವಣೆಯ ಹೊತ್ತಿನಲ್ಲಿ ಕಾಂಗ್ರೆಸ್ ಕೂಡ ಕರ್ನಾಟಕದಂತಹ ದೊಡ್ಡ ರಾಜ್ಯದಲ್ಲಿ ಅಧಿಕಾರಗಳನ್ನ ಕಳೆದುಕೊಳ್ಳಲು ಇಷ್ಟಪಡುವುದಿಲ್ಲ ಎನ್ನುವುದು ದೊಡ್ಡಗೌಡರಿಗೂ ಗೊತ್ತು. ಇದೇ ಕಾರಣದಿಂದಲೇ ಕಾಂಗ್ರೆಸ್ ಪಕ್ಷ ಗೌಡರು ಉರುಳಿಸೋ ದಾಳಕ್ಕೆಲ್ಲ ತಲೆಯನ್ನ ಆಡಿಸಲೇಬೇಕು ಎನ್ನುವಂತಾಗಿದೆ. ದೇವೇಗೌಡರು ಯಾವುದೇ ದಾಳ ಉರುಳಿಸಿದ್ರು ಅಷ್ಟೇ ಕ್ಲೀನಾಗಿ ಕೂತ್ಕೊಂಡು ಯೋಚನೆ ಮಾಡಿ ಉರುಳಿಸ್ತಾರೆ. ಯಾಕಂದರೆ ಅವ್ರು ದೇವೇಗೌಡರು ದಾಳ ಉರುಳಿಸಿದ್ರೆ ಆ ಕಡೆಯಿಂದ ಇನ್ನೊಂದು ದಾಳ ಬರೋದಕ್ಕೆ ಸಾಧ್ಯನೇ ಇಲ್ಲ. ಅದೇ ಥರ ದೇವೇಗೌಡರು ಒಂದು ಸ್ಕೆಚ್ ಹಾಕಿ ದಾಳ ಉರುಳಿಸ್ತಾರೆ. ಮಂಡ್ಯದಲ್ಲಿ ದೇವೇಗೌಡರು ಉರುಳಿಸಿರುವ ಒಂದು ದಾಳ ಅಂದರೆ ಆ ಪುತ್ರ ಕುಮಾರಸ್ವಾಮಿ ಅವರ ಮಗ ಏನಿದ್ದಾರೆ ನಿಖಿಲ್ ಕುಮಾರಸ್ವಾಮಿ, ತನ್ನ ಮೊಮ್ಮಗ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಮಂಡ್ಯದಿಂದ ಕಣಕ್ಕಿಳಿಸೋದಕ್ಕೆ ಕಾರಣ ಏನು, ಮಂಡ್ಯದಿಂದ ಕಣಕ್ಕಿಳಿಸಿದ ಮೇಲೆ ಯಾವೆಲ್ಲ ರೀತಿಯ ಒಂದು ರಾಜಕೀಯ ಲೆಕ್ಕಾಚಾರಗಳನ್ನು ದೇವೇಗೌಡರು ಹಾಕ್ಕೊಂಡಿದ್ದಾರೆ ಅನ್ನೋದನ್ನು ನೀವೇ ನೋಡಿ. ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ಹೊರತುಪಡಿಸಿ ಕಾಂಗ್ರೆಸ್ ಮತ್ತು JDS ಪಕ್ಷಗಳು ಬೇರೆ ಬೇರೆಯಾಗಿ ಸ್ಪರ್ಧಿಸಿದ್ರೆ ಗೌಡರ ಮೊಮ್ಮಕ್ಕಳ ರಾಜಕೀಯ ಪ್ರವೇಶ ಇನ್ನೂ ಸ್ವಲ್ಪ ತಡವಾಗುತ್ತಿತ್ತು ಅನ್ನೋದರಲ್ಲಿ ಯಾವುದೇ ಅನುಮಾನವಿಲ್ಲ. ಆದರೆ ಮೈತ್ರಿ ಸರ್ಕಾರದ ಈ ದೋಸ್ತಿ ಗೌಡರ ಮೊಮ್ಮಕ್ಕಳ ರಾಜಕೀಯ ಪ್ರವೇಶಕ್ಕೆ ರತ್ನ ಕಂಬಳಿಯನ್ನ ಹಾಸಿ ಕರೆಯುತ್ತಿರುವುದಂತೂ ಸತ್ಯ. ಜೊತೆಗೆ ಈ ಬಾರಿಯ ಚುನಾವಣೆಯಲ್ಲಿ ಹಾಸನ ಮತ್ತು ಮಂಡ್ಯದಿಂದ ತಮ್ಮ ಮೊಮ್ಮಕ್ಕಳನ್ನ ಗೆಲ್ಲಿಸಿದ್ರೆ ಅವರ ರಾಜಕೀಯ ಜೀವನ ಇನ್ನು ಮುಂದೆ ಮತ್ತಷ್ಟು ಸುಲಭವಾಗಲಿದೆ ಎಂಬ ಒಂದೇ ಒಂದು ಕಾರಣಕ್ಕೆ ಎದುರಾಳಿಗಳ ಬಲವೇ ಇಲ್ಲದಂತಹ ಕ್ಷೇತ್ರಗಳನ್ನ ನೀಡುವುದರ ಮೂಲಕ ತಮ್ಮ ಜಾಣತನವನ್ನ ಗೌಡರು ಮೆರೆದಿದ್ದಾರೆ. ಆದರೆ ಮಂಡ್ಯಕ್ಕೆ ಸುಮಲತಾ ಅವರು ಎಂಟ್ರಿ ಕೊಡೋಕೆ ಮುಂಚೆ ಇದ್ದ ಸನ್ನಿವೇಶ ಇದೀಗ ಸ್ವಲ್ಪ ಮಟ್ಟಿಗೆ ಬದಲಾದಂತೆ ಕಂಡುಬರುತ್ತಿದ್ದು, ಇದಕ್ಕೆ ಗೌಡರು ಯಾವ ರೀತಿಯ ಪರ್ಯಾಯ ದಿಕ್ಕನ್ನ ಹುಡುಕಿಕೊಳ್ಳುತ್ತಾರೆ ಎಂಬುದನ್ನ
ಮುಂದೆ ಕಾದು ನೋಡಬೇಕಿದೆ. ಆದರೆ ಮಂಡ್ಯದ 8 ವಿಧಾನಸಭಾ ಕ್ಷೇತ್ರಗಳಲ್ಲೂ ಜೆಡಿಎಸ್ನ ಶಾಸಕರು, 3 ಜನ ಸಚಿವರು, ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷರು ಎಲ್ಲರೂ ಜೆಡಿಎಸ್ನವರೇ ಇರೋದ್ರಿಂದ ನಿಖಿಲ್ ಗೆಲ್ಲಬಹುದು ಎನ್ನುವುದು ದೊಡ್ಡಗೌಡರ ಲೆಕ್ಕಾಚಾರ. ಆದರೆ ತನ್ನ ಹಿರಿಯ ಮಗ ರೇವಣ್ಣ ಹಾಗೂ ಮಂಡ್ಯದ ಕೆಲ ಸಚಿವರ ಬಾಯನ್ನ ದೇವೇಗೌಡರು ಚುನಾವಣಾ ಸಮಯದಲ್ಲಿ ಮುಚ್ಚಿಸಿದ್ದೇ ಆದಲ್ಲಿ ಈ ಎಲ್ಲ ರಾಜಕೀಯ ಲಾಭಗಳು ಸಹ ನಿಖಿಲ್ಗೆ ಪ್ಲಸ್ ಆಗೋದ್ರಲ್ಲಿ ಎರಡನೇ ಮಾತಿಲ್ಲ. ಎಸ್, ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಮಂಡ್ಯದಿಂದ ನಿಲ್ಲಿಸೋದು ಪಕ್ಕ ಆಯಿತು. ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ನಿಲ್ಲೋದಕ್ಕೂ ಮುಂಚೆ ಅಲ್ಲಿ ಯಾವ ರೀತಿಯ ಒಂದು ದೊಡ್ಡ ಫೈಟ್ ಕೂಡ ಇರಲಿಲ್ಲ. ಬಟ್ ಸುಮಲತಾ ಅವರು ಬಂದ ಮೇಲೆ ಒಂದಷ್ಟು ಬದಲಾವಣೆಗಳು, ಒಂದಷ್ಟು ಟರ್ನಿಂಗ್ಗಳು ಆಗಿರೋದಂತೂ ಸತ್ಯ. ಬಟ್ ಮುಂದೆ ಮಂಡ್ಯ ರಾಜಕಾರಣನ ದೇವೇಗೌಡರು ಅವ್ರದ್ದೇ ಆದ ಶೈಲಿಯಲ್ಲಿ ಯಾವ ಥರ ತಗೊಂಡೋಗ್ತಾರೆ ಅಂತ ಹೋಗ್ತಾ ಫ್ಯೂಚರಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಎಸ್, ಮಂಡ್ಯ ಆಯಿತು. ಮಂಡ್ಯ ಬಿಟ್ಟು ಹಾಸನ ಜಿಲ್ಲೆಗೆ ನಾವೇನಾದರೂ ಬರೋದಾದರೆ, ಹಾಸನ ಜಿಲ್ಲೆ ದೇವೇಗೌಡರಿಗೆ ಒಂದು ರಾಜಕೀಯ ಭವಿಷ್ಯವನ್ನು ರೂಪಿಸಿಕೊಟ್ಟಂಥ ಜಿಲ್ಲೆ. ಹಾಸನ ಜಿಲ್ಲೆ ದೇವೇಗೌಡರು ರಾಜಕೀಯಕ್ಕೆ ಪದಾರ್ಪಣೆ ಮಾಡೋದಕ್ಕೆ ಒಂದು ಕಾರಣವಾದಂಥ ಜಿಲ್ಲೆ. ಇಂಥ ಜಿಲ್ಲೆಯನ್ನು ದೇವೇಗೌಡರು ಇವತ್ತು ಅವರ ಮೊಮ್ಮಗಂಗೆ ಬಿಟ್ಕೊಟ್ಟಿದ್ದಾರೆ. ಯಾಕಿರ್ಬೋದು? ಈ ಸ್ಟೋರಿ ನೋಡಿ. ಒಂದು ಕಡೆ ಜೆಡಿಎಸ್ ಕಾಂಗ್ರೆಸ್ ಸೀಟು ಹಂಚಿಕೆ ಫೈನಲ್ ಆಗಿದೆ, ಮತ್ತೊಂದು ಕಡೆ ಮಂಡ್ಯದಲ್ಲಿ ಜೆಡಿಎಸ್ ಎದುರಿಸುತ್ತಿರುವ ಸಮಸ್ಯೆ. ಈ ಎರಡರ ಮಧ್ಯೆ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಅವರಿಗೆ ಹಾಸನವನ್ನ ಭಾವುಕರಾಗಿ ಗೌಡರು ಬಿಟ್ಟುಕೊಟ್ಟಿದ್ದಾರೆ. ಆದರೆ ಇಂತಹ ಇಳಿ ವಯಸ್ಸಿನಲ್ಲೂ ಸಹ ಎಂತಹ ಪರಿಸ್ಥಿತಿಯನ್ನ ಸಮರ್ಥವಾಗಿ ಎದುರಿಸೋ ದೇವೇಗೌಡರು ಯಾವುದೇ ನಿರ್ಧಾರವನ್ನ ತೆಗೆದುಕೊಂಡರೂ ಅದನ್ನ ಅಳೆದು ತೂಗಿಯೇ ತೆಗೆದುಕೊಂಡಿರುತ್ತಾರೆ ಅನ್ನೋದರಲ್ಲಿ ಎರಡನೇ ಮಾತಿಲ್ಲ. ಇದೇ ಕಾರಣಕ್ಕಾಗಿ ರಾಜ್ಯದ ಜನ ಅವರನ್ನ ರಾಜಕೀಯ ಭೀಷ್ಮ ಎಂದೇ ಕರೆಯುತ್ತಾರೆ. ಯಾಕಂದ್ರೆ ಹಾಸನವನ್ನ ಪ್ರಜ್ವಲ್ಗೆ ಬಿಟ್ಟುಕೊಟ್ಟ ಗೌಡರು ತನಗೆ ರಾಜಕೀಯ ತಳಹದಿಯನ್ನ ಹಾಕಿಕೊಟ್ಟ ಕ್ಷೇತ್ರವನ್ನೇ ಬಿಟ್ಟುಕೊಟ್ಟಿದ್ದಾರೆಂದರೆ ಅದರ ಹಿಂದೆಯೂ ಒಂದು ಚಾಣಾಕ್ಷ ನಡೆ ಇಲ್ಲದೆಯೇ ಇರುತ್ತೆ. ಹೌದು, ಹಾಸನದಲ್ಲಿ ಪ್ರಜ್ವಲ್ ಸ್ಪರ್ಧಿಸಿದ್ದೆ ಆದರೆ ಆತನಿಗೆ ಎದುರಾಳಿಗಳು ಯಾರೂ ಇಲ್ಲ. ಅಲ್ಲದೆ ಪುತ್ರ ರೇವಣ್ಣನ ಬಿಗಿ ಹಿಡಿತ ಈ ಕ್ಷೇತ್ರದಲ್ಲಿ ಮೊದಲಿನಿಂದಲೂ ಇರೋದ್ರಿಂದ ಪ್ರಜ್ವಲ್ಗೆ ಗೆಲುವು ತೀರಾ ಸುಲಭವಾಗಿ ಜೆಡಿಎಸ್ಗೆ ಲೋಕಸಭಾ ಚುನಾವಣೆಯಲ್ಲಿ ಮತ್ತೊಂದು ಸೀಟು ಹೆಚ್ಚಿಗೆ ಬರುತ್ತದೆ ಎನ್ನುವುದು ಸಹ ದೇವೇಗೌಡರ ಆಲೋಚನೆಯಾಗಿದೆ. ಎಸ್, ಮಂಡ್ಯನ ನಿಖಿಲ್ಗೆ ಬಿಟ್ಕೊಟ್ರು, ಹಾಸನನ ಪ್ರಜ್ವಲ್ ರೇವಣ್ಣ ಅವರಿಗೆ ಬಿಟ್ಕೊಟ್ರು. ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಒಂದು ಕ್ಷೇತ್ರ ಬಿಟ್ಕೊಟ್ಟ ಮೇಲೆ ಪ್ರಜ್ವಲ್ ರೇವಣ್ಣ ಅವರಿಗೆ ಮತ್ತೊಂದು ಕ್ಷೇತ್ರ ಬಿಟ್ಕೊಟ್ಟ ಮೇಲೆ ದೇವೇಗೌಡರು ಕತೆ ಏನು? ದೇವೇಗೌಡರು ಚುನಾವಣೆಗೆ ನಿಲ್ತಾರೋ ನಿಲ್ಲಲ್ವೋ? ಈ ಹಿಂದೆ ಒಂದಷ್ಟು ಮಾತುಗಳು ಕೇಳಿಬರ್ತಾ ಇತ್ತು. ದೇವೇಗೌಡರ ಕಣ್ಣು ಮೈಸೂರು ಮೇಲೆ ಬಿದ್ದಿದೆ, ದೇವೇಗೌಡರ ಕಣ್ಣು ಮಂಡ್ಯ ಮೇಲೆ ಬಿದ್ದಿದೆ. ಇಲ್ಲ, ದೇವೇಗೌಡರು ಎಲ್ಲೂ ಹೋಗಲ್ಲ, ಅವ್ರ ಕ್ಷೇತ್ರ ಹಾಸನದಲ್ಲೇ ಸ್ಪರ್ಧೆ ಮಾಡ್ತಾರೆ. ದೇವೇಗೌಡರ ಕಣ್ಣು ಬೆಂಗಳೂರು ಉತ್ತರ ಕ್ಷೇತ್ರದ ಮೇಲೆ ಬಿದ್ದಿದೆ. ಈ ಥರ ಒಂದಷ್ಟು ಕ್ವಶನ್ಗಳು ಆ ಕಡೆ ಈ ಕಡೆ ಎಲ್ಲ ತಲೆಯಲ್ಲೂ ಓಡಾಡ್ತಾ ಇತ್ತು. ಬಟ್ ಇವಾಗ ದೇವೇಗೌಡರ ಕಣ್ಣು ಯಾವ ಕ್ಷೇತ್ರದ ಮೇಲೂ ಬಿದ್ದಿಲ್ಲ. ಇದನ್ನು ಬಿಟ್ಬಿಟ್ಟು ಮತ್ತೊಂದು ಕ್ಷೇತ್ರದ ಮೇಲೆ ಬಿದ್ದಿದೆ. ಯಾಕೆ ಆ ಕ್ಷೇತ್ರದ ಮೇಲೆ ಬಿದ್ದಿದೆ? ದೇವೇಗೌಡರು ಎಲ್ಲಿಂದ ಸ್ಪರ್ಧೆ ಮಾಡ್ತಾರೆ? ಈ ಸ್ಟೋರಿ ನೋಡಿ. ಇನ್ನು ಮೊದಲಿನಿಂದಲೂ ದೇವೇಗೌಡರ ಕಣ್ಣು ಮೈಸೂರಿನ ಮೇಲೆ ಬಿದ್ದಿದೆ, ಮಂಡ್ಯದ ಮೇಲೆ ಬಿದ್ದಿದೆ, ಇಲ್ಲ ಹಾಸನದಲ್ಲೇ ಇರ್ತಾರೆ. ಹೀಗೆ ಹಲವಾರು ಮಾತುಗಳು ಕೇಳಿಬರುತ್ತಲೇ ಇತ್ತು. ಆದರೆ ದೊಡ್ಡಗೌಡರು ಇಷ್ಟೊಂದು ಸುಲಭವಾಗಿ ಯಾವುದನ್ನು ಯಾರಿಗೂ ಸಹ ಬಿಟ್ಟುಕೊಟ್ಟವರಲ್ಲ. ಆದರೂ ಹಾಸನವನ್ನ ಮೊಮ್ಮಗನಿಗೆ ಬಿಟ್ಟುಕೊಟ್ಟ ಗುಟ್ಟೇನು? ಗೌಡರು ಯಾವ ಕ್ಷೇತ್ರದಿಂದ ಕಣಕ್ಕೆ ಇಳಿಯಲಿದ್ದಾರೆ? ಹೀಗೆ ಹಲವಾರು ವಿಷಯಗಳು ಜನರಲ್ಲಿ ಕಾಡತೊಡಗಿದೆ. ಆದರೆ ಮಾಜಿ ಪ್ರಧಾನಿಗಳ ಒಂದೊಂದು ಹೆಜ್ಜೆ ಕೂಡ ಸ್ಪಷ್ಟ ಹಾಗೂ ನಿಖರವಾಗಿ ಇರುತ್ತದೆ ಅನ್ನುವುದು ಇಡೀ ರಾಜ್ಯದ ಜನರಿಗೆ ಗೊತ್ತಿದೆ. ನಿನ್ನೆಯಷ್ಟೇ ಜೆಡಿಎಸ್ ಮತ್ತು ಕಾಂಗ್ರೆಸ್ ಪಕ್ಷಗಳು ಸೀಟು ಹಂಚಿಕೆಯನ್ನ ಮುಕ್ತಾಯಗೊಳಿಸಿಕೊಂಡಿವೆ. ಜೆಡಿಎಸ್ಗೆ 8 ಮತ್ತು ಕಾಂಗ್ರೆಸ್ 20 ಕ್ಷೇತ್ರಗಳಲ್ಲಿ ಸ್ಪರ್ಧಿಸುತ್ತಿದೆ. ಆದರೆ ಇದರಲ್ಲಿ ವಿಶೇಷವೇನೆಂದರೆ ಜೆಡಿಎಸ್ ಪಕ್ಷವು ತುಮಕೂರು ಕ್ಷೇತ್ರವನ್ನ ತನ್ನದಾಗಿಸಿಕೊಂಡಿದೆ. ಕ್ಷೇತ್ರ ಹಂಚಿಕೆ ನಂತರ ದೇವೇಗೌಡರ ಲೆಕ್ಕಾಚಾರ ಬದಲಾಗಿದ್ದು, ದೇವೇಗೌಡರು ಬೆಂಗಳೂರು ಉತ್ತರ ಕ್ಷೇತ್ರದ ಬದಲಿಗೆ ತುಮಕೂರು ಕ್ಷೇತ್ರದಿಂದ ಲೋಕಸಭಾ ಚುನಾವಣೆಯ ಕಣಕ್ಕೆ ಇಳಿಯುವ ಸಾಧ್ಯತೆ ಹೆಚ್ಚಾಗಿದೆ. ಬೆಂಗಳೂರು ಉತ್ತರ ಕ್ಷೇತ್ರಕ್ಕೆ ಹೋಲಿಸಿದರೆ ತುಮಕೂರು ಕ್ಷೇತ್ರವೇ ಗೌಡರಿಗೆ ಹೆಚ್ಚು ಸುರಕ್ಷಿತವಾಗಿರುವ ಕಾರಣ ಬೆಂಗಳೂರು ಉತ್ತರವನ್ನ ಬದಲಿಸಿ ತುಮಕೂರಿನಿಂದ ಸ್ಪರ್ಧಿಸುವ ನಿರ್ಧಾರವನ್ನ ಕೈಗೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ. ತಮ್ಮ ರಾಜಕೀಯ ಕರ್ಮಭೂಮಿಯಾದ ಹಾಸನವನ್ನ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಅವರಿಗೆ ಬಿಟ್ಟುಕೊಟ್ಟ ನಂತರ ದೇವೇಗೌಡ ಅವರು ಸುರಕ್ಷಿತವಾದ ಲೋಕಸಭಾ ಕ್ಷೇತ್ರಕ್ಕಾಗಿ ರಾಜ್ಯದಲ್ಲಿ ಹುಡುಕಾಟವನ್ನ ನಡೆಸಿದ್ರು. ಆಗ ಅವರಿಗೆ ಕಂಡದ್ದು ಅಲ್ಪ ಸವಾಲಿನ ಬೆಂಗಳೂರು ಉತ್ತರ ಕ್ಷೇತ್ರ. ಆದರೆ ಈಗ ಅದಕ್ಕಿಂತಲೂ ಸುಲಭ ಕ್ಷೇತ್ರವಾದ
ತುಮಕೂರಿನ ಮೇಲೆ ಗೌಡರ ಕಣ್ಣು ನೆಟ್ಟಿದೆ. ಬೆಂಗಳೂರು ಉತ್ತರ ಕ್ಷೇತ್ರಕ್ಕೆ ಹೋಲಿಸಿದ್ರೆ ದೇವೇಗೌಡ ಅವರಿಗೆ ತುಮಕೂರು ಹೆಚ್ಚು ಸುರಕ್ಷಿತ. ತುಮಕೂರಿನಲ್ಲಿ ಜಾತಿ ರಾಜಕೀಯ ಸುಲಭ. ಬೆಂಗಳೂರು ಉತ್ತರ ಕ್ಷೇತ್ರದ ಮತದಾರರು ಜಾತಿ ರಾಜಕೀಯಕ್ಕೆ ಮಹತ್ವವನ್ನ ನೀಡುವವರಲ್ಲ. ಮತಗಳು ಸಹ ಜಾತಿಗಳಲ್ಲಿ ಹಂಚಿ ಹೋಗುವುದರಿಂದ ಜಾತಿಯ ಧ್ರುವೀಕರಣ ಇಲ್ಲಿ ಕಷ್ಟವಾಗಬಹುದು. ತುಮಕೂರು ಕ್ಷೇತ್ರದಲ್ಲಿ ಬಿಜೆಪಿಗೆ ಶಕ್ತಿ ಇಲ್ಲ. ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಬಿಜೆಪಿಯ ಸದಾನಂದ ಗೌಡರು ಕಳೆದ ಬಾರಿ ಗೆದ್ದಿದ್ದಾರೆ. ಅದೇ ಕ್ಷೇತ್ರದಲ್ಲಿ ಸತತವಾಗಿ 3 ಬಾರಿ ಬಿಜೆಪಿ ಗೆದ್ದಿದೆ. ಜೆಡಿಎಸ್ನ ನಾರಾಯಣಸ್ವಾಮಿ ಅವರು ಈ ಕ್ಷೇತ್ರದಲ್ಲಿ ಕೇವಲ ಒಂದೇ ಒಂದು ಬಾರಿ ಮಾತ್ರವೇ ಗೆದ್ದಿದ್ದಾರೆ. ಹಾಗಾಗಿ ಈ ಕ್ಷೇತ್ರ ಜೆಡಿಎಸ್ಗೆ ಅಷ್ಟೇನು ಸುರಕ್ಷಿತವಲ್ಲ ಎಂದು ಹೇಳಲಾಗುತ್ತಿದೆ. ಬೆಂಗಳೂರು ಉತ್ತರ ಜೆಡಿಎಸ್ಗೆ ಸುರಕ್ಷಿತ ಅಲ್ಲದೆ ಇರಬಹುದು, ಆದರೆ ದೇವೇಗೌಡರೇ ಇಲ್ಲಿ ಗೆಲ್ಲುವ ಅಭ್ಯರ್ಥಿ ಎಂದು ಸುಲಭವಾಗಿ ವಿಶ್ಲೇಷಿಸಬಹುದಾಗಿದೆ. ಸದಾನಂದ ಗೌಡ ಅವರು ಕಳೆದ ಬಾರಿ ಗೆದ್ದಿದ್ದಾರೆ, ಆದರೆ ಅವರ ವಿರುದ್ಧ ಕ್ಷೇತ್ರದಲ್ಲಿ ಆಡಳಿತ ವಿರೋಧಿ ಅಲೆ ಇದೆ. ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಅಡಕವಾಗಿರುವ 1 ವಿಧಾನಸಭಾ ಕ್ಷೇತ್ರದಲ್ಲಿ ಮಾತ್ರ ಬಿಜೆಪಿಯ ಶಾಸಕರಿದ್ದಾರೆ. ಇನ್ನುಳಿದ 7 ಕ್ಷೇತ್ರಗಳಲ್ಲಿ 2ರಲ್ಲಿ ಜೆಡಿಎಸ್, 5ರಲ್ಲಿ ಕಾಂಗ್ರೆಸ್ನ ಶಾಸಕರು ಇದ್ದಾರೆ. ನೋಡಿದ್ರಲ್ಲ, ಇದು ದೇವೇಗೌಡರ ಚಾಣಾಕ್ಷ ನಡೆ. ಏನೇ ಮಾಡಿದ್ರು, ರಾಜಕೀಯವಾಗಿ ಏನೇ ಮಾಡಿದ್ರು ದೇವೇಗೌಡರು ಪ್ಲಸ್ಸು ಮೈನಸ್ನ ತಿಳ್ಕೊಂಡೇ ಮಾಡ್ತಾರೆ ಅನ್ನೋದಕ್ಕೆ ಈ ಕಂಪ್ಲೀಟ್ ವರದಿ ಒಂದು ಸಾಕ್ಷಿ. ಇದನ್ನು ಇವತ್ತು ನಾನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಇದೇ ಥರ ರಾಜ್ಯದಲ್ಲಿ ಇನ್ನೂ ಹಲವು ಜನ ಚಾಣಾಕ್ಷರಿದ್ದಾರೆ. ಪ್ರತಿದಿನ ಒಬ್ಬೊಬ್ಬ ಚಾಣಾಕ್ಷ ಏನೆಲ್ಲ ಮಾಡ್ತಾರೆ ರಾಜಕೀಯಕ್ಕೋಸ್ಕರ, ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಯಾವೆಲ್ಲ ತಂತ್ರಗಾರಿಕೆಯನ್ನು ಮಾಡ್ತಾರೆ, ಒಂದು ಕುಟುಂಬ ರಾಜಕಾರಣ ಅನ್ನೋದಕ್ಕೆ ಯಾವ ರೀತಿ ಒಂದು ಟಾಂಗ್ಗಳನ್ನ ಕೊಡ್ತಾರೆ, ಈ ಥರದ್ದು ಸಾಕಷ್ಟು ವಿಷಯಗಳು ಡೈಲಿ ನಡೀತಾ ಇರುತ್ತೆ. ಈ ಥರ ಸುದ್ದಿಗಳನ್ನ ನೀವು ಪ್ರತಿದಿನ ನೋಡ್ತಾ ಇರಬೇಕು. ಯಾವೆಲ್ಲ ರಾಜಕೀಯ ದಾಳಗಳನ್ನು ಉಳಿಸ್ತಾ ಇರ್ತಾರೆ ಅಂತ ನೀವು ತಿಳ್ಕೊತಾ ಇರಬೇಕು ಅಂತ ನೋಡ್ತಾ ಇರಿ ಒನ್ ಇಂಡಿಯಾ. ನಮಸ್ಕಾರ.